ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ನೀವು ಕೇಳಿರೋ ಹಾಗೆ ಸಿಂಪಲಾಗಿ ಅಂದರೆ ತುಂಬ ಶಾರ್ಟ್ ವಿಡಿಯೋ ಇದು. ಸ್ಲೀವ್ ಡಿಸೈನ್ನ ಕೇಳಿದ್ರಲ್ವ ಹಾಕಿ ಅಕ್ಕ ಅಂತ ಹೇಳಿ, ಅದಕ್ಕೋಸ್ಕರ ಸಿಂಪಲಾಗೇ ತೋರಿಸ್ಬಿಡೋಣ ಅಂತೇಳಿ ಈ ಡಿಸೈನ್ನ ನಾನು ಈಗಾಗಲೇ ಒಂದು ಸಲ ತೋರಿಸಿದ್ದೀನಿ ಆಯಿತಾ. ಬಟ್ ನೀವು ಕೇಳಿದ್ರಲ್ಲ ಅಂತ ಹೇಳಿ ತುಂಬ ಶಾರ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ರಿಂಗ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ರಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಅಂದರೆ ಇದನ್ನು ಯಾವುದೇ ರೀತಿ ರಿಮೂವ್ ಮಾಡಿ ಮತ್ತೆ ಫ್ರೇಮ್ನ ಸೆಟ್ ಮಾಡಿಕೊಂಡು ಮಾಡುವಂಥದ್ದು ಇಲ್ಲಲ್ಲ, ಒಂದೇ ಸಲ ಮುಗ್ದೋಗುತ್ತೆ. ಹಾಗಾಗಿ ರಿಂಗ್ನ ಹಾಕ್ಕೊಂಡಿದ್ದೀನಿ. ನೆಕ್ಗೆ ಏನಕ್ಕೆ ನೀವು ರಿಂಗ್ ಹಾಕ್ಕೊಳ್ಳದೆ ಮಾಡ್ತೀರಾ ಅಂತಂದರೆ ಇದೇ ರೀಸನು. ನೆಕ್ ಡಿಸೈನ್ ಮಾಡಬೇಕಾದ್ರೆ ರಿಂಗ್ನ ತೆಗೆಯೋದು ಮತ್ತು ಸೆಟ್ ಮಾಡ್ಕೊಳ್ಳೋದು ಆಗ್ತಾ ಇರುತ್ತೆ. ಅದೇ ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನನಗೆ ಅಷ್ಟೊಂದು ರಿಂಗ್ನೆಲ್ಲ ಸೆಟ್ ಮಾಡಿಕೊಂಡು ಮಾಡುವಷ್ಟು ಟೈಮ್ ಇಲ್ದಿರೋ ಕಾರಣ ನಾನು ಡೈರೆಕ್ಟಾಗಿ ಹಾಗೇ ಮಾಡ್ತೀನಿ ಕ್ಯಾನ್ವಾಸ್ ಹಾಕ್ಕೊಂಡು. ಬೇಕಿದ್ದರೆ ನೀವು ರಿಂಗ್ನ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು. ಬಟ್ ಸ್ಲೀವ್ಗೆ ಏನಾಗುತ್ತೆ, ಯಾವುದೇ ರೀತಿ ರಿಂಗ್ನ ಮತ್ತೆ ಸೆಟ್ ಮಾಡ್ಕೊಳ್ಳೋದು ಬಿಚ್ಚೋದು ಇರೋದಿಲ್ಲ. ಅದಕ್ಕೋಸ್ಕರ ಬೇಗ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿಲ್ಲಿ ರಿಂಗ್ನ ಹಾಕ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ನಮ್ಗೆ ಯಾವ ಸೈಜಿಗೆ ಬೇಕು ಬುಟ್ಟ ಸೆಟ್ ಮಾಡಿಕೊಂಡು ಆದಷ್ಟು ನೀವು 2.5 ಇಂಚು ಬರೋ ಥರ ನೋಡ್ಕೊಳ್ಳಿ ಬುಟ್ಟ. ಆವಾಗ ನಿಮಗೆ ಪರ್ಫೆಕ್ಟಾಗಿರುತ್ತೆ. ಇಲ್ಲ ದೊಡ್ಡದಾಗಿ ಬೇಕು ಅಂತಂದರೆ ಮ್ಯಾಕ್ಸಿಮಮ್ 3-3.5 ಇಂಚ್ವರೆಗೆ ನೀವು ಬುಟ್ಟನ ಮಾಡ್ಕೊಳ್ಬೋದು. ಮಿನಿಮಮ್ 2.5 ಇಂಚಿದ್ರೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಬುಟ್ಟನೂ ಅಷ್ಟೇ ಫುಲ್ಲು ಸ್ಟಿಚಸ್ ಲೆಂತ್ ಎಷ್ಟಿದೆ ಮ್ಯಾಕ್ಸಿಮಮ್ ಸ್ಟಿಚಸ್ ಲೆಂತ್ನ ಇಟ್ಕೊಂಡಿದ್ದೀನಿ ಅಂದರೆ 5ಇಂದ 0ವರೆಗೆ ತೊಗೊಂಡು ಫ್ಲವರ್ ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾಪರ್ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿ ಆಯಿತಾ. ಯಾವುದೇ ರೀತಿ ಟ್ರೇಸಿಂಗ್ ಅವಶ್ಯಕತೆ ಇಲ್ಲ. ಜಸ್ಟು ನಿಮಗೆ ಯಾವ ಸೈಜಿಗೆ ಬುಟ್ಟ ಬೇಕು ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಜರಿ ಥ್ರೆಡ್ಡಲ್ಲೇ ಮಧ್ಯ ಒಂದು ಬಟನ್ ಸ್ಟಿಚ್ನ ಮಾಡಿಕೊಂಡೆ. ಇವಾಗ ರೆಡ್ ಕಲರಲ್ಲೇ ನಾನು ಸುತ್ತನೂ ಒಂದು ಲೀಫ್ ಬರೋ ಥರ, ಒಂದು 7 ಲೀಫ್ ಬರೋ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ಯಾವಾಗಲೂ ಅಷ್ಟೇ ಈ ಮ್ಯಾಂಗೋ ಶೇಪು ಮತ್ತು ನಾರ್ಮಲ್ ಡ್ರಾಪ್ ಶೇಪ್ ಬುಟ್ಟಗಿಂತ ರೌಂಡ್ ಶೇಪ್ ಬುಟ್ಟನ ತುಂಬ ಜನ ಇಷ್ಟಪಡ್ತಾರೆ ಆಯಿತಾ. ಅದಕ್ಕೋಸ್ಕರ ಮತ್ತು ರೌಂಡ್ ಶೇಪ್ ಬುಟ್ಟ ಏನಿದೆ ಅವು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ಒಂದು 7 ಲೀಫ್ ಬರೋ ಥರ ಬುಟ್ಟನೂ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಬಟ್ ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲದೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನ್ ಇದು. ಇದ್ರ ನೆಕ್ ಡಿಸೈನ್ನ ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಒಂದು ಸಲ ವೀಡಿಯೋ ನೋಡಿ. ಮತ್ತು ಈ ಡಿಸೈನ್ಗೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಕೇಳ್ತೀರಾ. ನಾನು ಇದಕ್ಕೆ ನಾರ್ಮಲಾಗಿ 350 ರುಪೀಸ್ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಯಾವುದೇ ರೀತಿ ಟ್ರೇಸಿಂಗ್ ಇಲ್ಲ, ತುಂಬ ಸಿಂಪಲಾಗಿ ಮಾಡುವಂಥದ್ದು. ಅದಕ್ಕೋಸ್ಕರ 350 ರುಪೀಸ್ ರೇಂಜಲ್ಲಿ ನಾವು ಯಾವುದೇ ರೀತಿ ಬಾಲ್ ಚೈನು ಸ್ಟೋನ್ ಚೈನು ಆ್ಯಡ್ ಮಾಡಿಲ್ಲದೆ ಇರೋ ಕಾರಣ 350 ರುಪೀಸ್ ಆಗುತ್ತೆ. ಏನಾದರೂ ನಿಮಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಏನಾದರೂ ಬೇಕು ಅಂತಂದರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಾನಿಲ್ಲಿ ಹೇಳ್ತಿರೋ ಅಂಥ ಪ್ರೈಸ್ ಬಂದು ಜಸ್ಟು ಎಂಬ್ರಾಯ್ಡ್ರಿ ಡಿಸೈನ್ಗೆ ಅಷ್ಟೇ. ಬಟ್ ಸ್ಟಿಚಿಂಗ್ ಚಾರ್ಜಸ್ಸು ಎಕ್ಸ್ಟ್ರಾ ಇರುತ್ತೆ. ನನಗೆ ಈ ಸ್ಲೀವ್ ಡಿಸೈನ್ ಏನೋ ಹಾಕುವಂಥ ಪ್ಲ್ಯಾನ್ ಇರಲಿಲ್ಲ. ಯಾಕಂದರೆ ತುಂಬ ಸಿಂಪಲ್ ಡಿಸೈನು. ನಾನು ಮತ್ತು ಹಳೆ ವಿಡಿಯೋದಲ್ಲಿ ನಾನು ಈ ಡಿಸೈನ್ನ ತೋರಿಸಿದ್ದೀನಿ. ಅದಕ್ಕೋಸ್ಕರ ಹಾಕೋದು ಬೇಡ ಅಂದ್ಕೊಂಡೆ. ಬಟ್ ಕೇಳಿದ್ರಲ್ವ, ಅದಕ್ಕೋಸ್ಕರ ಹೋಗಲಿ ಚಿಕ್ಕದಾಗಿ ಮಾಡಿಬಿಟ್ಟು ಹಾಕೋಣ ಅಂತೇಳಿ ಮಾಡಿದ್ದೀನಿ. ಮತ್ತು ನೀವು ಟ್ರೇಸಿಂಗ್, ನಾನೇನು ಟ್ರೇಸಿಂಗ್ ವಿಡಿಯೋ ಹಾಕಿದೆ ಅಲ್ವಾ, ಅದ್ರ ಡಿಸೈನ್ ಸಹ ಹಾಕಿ ಅಕ್ಕ ಅಂತ ಕೇಳಿ ಕಮೆಂಟ್ ಮಾಡಿದ್ದೀರಾ. ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.